ಎಲ್ಲರೂ ಹೇಳ್ಕೊಳ್ಳಿ. ಓಂ ನಮೋ ನಾರಾಯಣಾಯ. ನಾರಾಯಣ ಮಂತ್ರ ಜಪಿಸಿದ್ರೆ ಇದು ಗೊತ್ತಾ, ವೈಕುಂಠಕ್ಕೆ ಕೇಳಿಸ್ಬೇಕು ನಾರಾಯಣನಿಗೆ. ಎಲ್ಲರೂ ಜೋರಾಗಿ ಹೇಳಿ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಅದ 4ನೇ ಅಧ್ಯಾಯವು. 4ನೇ ಅಧ್ಯಾಯ ಆರಂಭ. ಓಂ ಕಷ್ಟ ಬಂದರೂ ಕೂಡ ವರ್ತಕರಿಗೆ ವ್ರತದ ಬಗ್ಗೆ ತಿಳಿವಳಿಕೆ ಆಗಲಿಲ್ಲ. ಆದರೂ ಸ್ವಾಮಿಯು ಸನ್ಯಾಸ ವೇಷಧಾರಿಯಾಗಿ ಬಂದು ದೋಣಿಯಲ್ಲಿ ಏನಿದೆ ಎಂದು ವಿಚಾರಿಸಿದನು. ಸನ್ಯಾಸಿಯು ಹಣವನ್ನು ಅಪಹರಿಸಿದ ದೋಣಿಯಲ್ಲಿ ಎಲೆ ಬಳ್ಳಿಗಳಿರುವುದು ಎಂದು ವರ್ತಕರು ಸುಳ್ಳು ಹೇಳಿದರು. ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದನು. ವರ್ತಕರು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಪುನಃ ಹಡಗನ್ನು ನೋಡಿದಾಗ ಅದರಲ್ಲಿ ಎಲೆ ಬಳ್ಳಿಗಳಲ್ಲಿದ್ದು ಕಂಡು ದುಃಖಿಸಿದರು. ಅವರು ಮತ್ತೆ ಹೋಗಿ ಸನ್ಯಾಸಿಗೆ ಶರಣಾಗತರಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಸನ್ಯಾಸಿಯು ನೀವು ನನ್ನನ್ನು ಪೂಜಿಸದೆ ಮುಕ್ತರಾಗಿರುವುದರಿಂದ ಹೇಳಿ ನಿಜ ಸ್ವರೂಪವನ್ನು ತೋರಿ ಅದೃಶ್ಯನಾದನು. ವರ್ತಕರು